ಹಾಂ ಸರ್, ಹಾಂ ಸರ್, ಫೋಟೋ ತಗೋತೀನಿ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಅಂತಂದ್ರೆ, ನಾವು ಈಗ ಸೇರಿರೋದು ಕ್ರೆಡೈ ಅಂತೇಳಿ ಮೈಸೂರಿನ ಕಾನ್ಫೆಡರೇಷನ್ ಆಫ್ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಆಫ್ ಇಂಡಿಯಾ ಅಂತೇಳಿ ಅಸೋಸಿಯೇಷನ್ ಆಫ್ ಇಂಡಿಯಾ, ಈ ಒಂದು ಸಂಸ್ಥೆಯಿಂದ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಮೈಸೂರಿನಲ್ಲಿ ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಸೇಲ್ ಇರ್ಬೋದು, ಪರ್ಚೇಸ್ ಇರ್ಬೋದು, ಅದು ಖಾತಾ ಇರ್ಬೋದು, ವ್ಯಾಲ್ಯೂಯೇಷನ್ ಇರ್ಬೋದು, ಜೊತೆಗೆ ಎಲ್ಲವೂ ಕೂಡ ಒಂದು ರೀತಿ ಹಾರ್ಡ್ ಆಗ್ತದೆ, ಯಾವುದು ಕೂಡ ನಡೀತಾ ಇಲ್ಲ. ಇದ್ರ ಬಗ್ಗೆ ಎಲ್ಲ ಸಾರ್ವಜನಿಕರ ಗಮನ ಸೆಳೆಯಲಿಕ್ಕೆ, ಸರ್ಕಾರದ ಗಮನ ಸೆಳೆಯಲಿಕ್ಕೆ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸುವವರು ನಮ್ಮ ಕ್ರೆಡೈನ ಮೈಸೂರು ಜಿಲ್ಲೆಯ ವಿಭಾಗದ ಅಧ್ಯಕ್ಷರಾದಂಥ ಹರೀಶ್ ಶೆಣೈ ಅವರಿದ್ದಾರೆ, ಅವರು ಕೂಡ ಸ್ವಾಗತ ಕೋರುತ್ತೇನೆ. ಹಾಗೆಯೇ ಈ ಒಂದು ಸಂಸ್ಥೆಯ ಚೇರ್ಮನ್ ಆಗಿರುವಂಥ ನಮ್ಮ ಶ್ರೀಹರಿ ಅವರು ಬಂದಿದ್ದಾರೆ, ಅವರು ಕೂಡ ಸ್ವಾಗತ ಕೋರುತ್ತೇನೆ. ಹಾಗೆಯೇ ಈ ಕ್ರೆಡೈನ ಮೈಸೂರು ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಅರುಣ್ ಪಂಡಿತ್ ಅವರು ಬಂದಿದ್ದಾರೆ, ಅವರು ಕೂಡ ಸ್ವಾಗತ ಕೋರುತ್ತೇನೆ. ಹಾಗೂ ನಾನು ನಾಗರಾಜ್ ಬೈ ಸೆಕ್ರೆಟರಿ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದೇನೆ. ಹಾಗೆ ನನ್ನ ಪಕ್ಕದಲ್ಲಿರೋರು ಅನಿಲ್ ಅಂತೇಳಿ ಅವರು ಬಾಂಬೆ ಮಾಲೀಕರು, ಜೊತೆಗೆ ನಮ್ಮ ಕ್ರೆಡೈನ ಸದಸ್ಯರು, ಇಸಿ ಸದಸ್ಯರು, ಅವರು ಕೂಡ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಈ ಒಂದು ಸಭೆಗೆ ನಮ್ಮ ಸಂಸ್ಥೆಯಿಂದ ನಮ್ಮ ಹಿರಿಯ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರಾದಂಥ ಶ್ರೀರಾಮ್ ಅವರಿದ್ದಾರೆ, ಅವರು ಕೂಡ ಸ್ವಾಗತ ಕೋರ್ತೇನೆ. ಹಾಗೆ ಮಾಜಿ ಅಧ್ಯಕ್ಷರಾದಂಥ ನಮ್ಮ ಹೋಳಿತರ ಅವರಿದ್ದಾರೆ, ಅವರು ಕೂಡ ಸ್ವಾಗತ ಕೋರ್ತೇನೆ. ಹಾಗೆ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಆದಂಥ ನಮ್ಮ ಶ್ರೀಧರ್ ಅವರಿದ್ದಾರೆ, ಅವರು ಕೂಡ ಸ್ವಾಗತ ಕೋರ್ತೇನೆ. ಹಾಗೆ ರವಿಶಂಕರ್ ಅವರಿದ್ದಾರೆ, ಅವರು ಕೂಡ ಸ್ವಾಗತ ಕೋರ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಎಲ್ಲ ಪತ್ರಿಕೆಯ ಪ್ರತಿನಿಧಿಗಳಿಗೆ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರಿ ಈ ಒಂದು ಸಭೆಯ ವಿವರಗಳನ್ನು ಎಳೆಯಾಗಿ ಬಿಡಿಸಿಕೊಡಲಿಕ್ಕೆ ನಮ್ಮ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಾನು ಈ ಒಂದು ಮೈಕನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕ್ರೆಡೈ ಕಾನ್ಫೆಡರೇಷನ್ ಆಫ್ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮೈಸೂರು ಚಾಪ್ಟರ್ ಈ ಪತ್ರಿಕಾಗೋಷ್ಠಿಗೆ ಎಲ್ಲರಿಗೂ ಸ್ವಾಗತ. ಈ ಪತ್ರಿಕಾಗೋಷ್ಠಿ ಉದ್ದೇಶ ಅಡ್ಮಿನಿಸ್ಟ್ರೇಟಿವ್ ಡಿಲೇ ಅಥವಾ ಅಡ್ಮಿನಿಸ್ಟ್ರೇಟಿವ್ ಲಾಸ್, ಆಡಳಿತ ವಿಳಂಬ ಅಂತೀವಲ್ಲ, ಅದನ್ನ ಮುಖ್ಯ ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ. ಟೆಕ್ನಿಕಲಿ ಒಂದು 4-5 ಬೇರೆ ಬೇರೆ ಕೋರ್ ಸಬ್ಜೆಕ್ಟ್ಗಳಿದೆ, ಅದನ್ನೇನಂತ ಇವಾಗ ಹೇಳ್ತೀವಿ. ಇದರ ಮುಖ್ಯ ಉದ್ದೇಶ ಏನಂದ್ರೆ ಡೆವಲಪರ್ಸ್ ಮಾತ್ರ ತೊಂದರೆ ಆಗುತ್ತೆ ಅಂತ ಮಾಡಿರೋ ಪತ್ರಿಕಾಗೋಷ್ಠಿ ಅಲ್ಲ ಇದು. ಕೆಲವೊಂದು ಸರ್ಕಾರದ ಕಾನೂನು ಜಾರಿ ಮಾಡಬೇಕು ಅಂತ ಏನೇನು ತಗೊಂಡ್ಬರ್ತೀಯಲ್ಲ, ಅದರಲ್ಲಿ ಡೆವಲಪರ್ಸ್ ಅಂತಲ್ಲ, ಗ್ರಾಹಕರಿಗೂ ಮನೆ ಮಾಲೀಕರಿಗೂ ಎಲ್ಲರಿಗೂ ತೊಂದರೆ ಆಗುವಂತ ಇದು ಕಾಣ್ತಾ ಇದೆ, ತೊಂದರೆ ಆಗೋ ಮುನ್ಸೂಚನೆ ಕಾಣ್ತಾ ಇದೆ. ಅದಕ್ಕೆ ನಾವು ಈ ಪತ್ರಿಕಾಗೋಷ್ಠಿ ಇಟ್ಕೊಂಡಿದ್ದೀವಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಖಾತಾ ಸಿಕ್ತಾಗ ಅಂತ ಸುಮಾರು 2.5-3 ತಿಂಗಳಿಂದ ಈ ಖಾತಾ ಬಗ್ಗೆ ತುಂಬಾ ದೊಡ್ಡ ವಿಚಾರ ಆಗಿದೆ, ಮಾಧ್ಯಮದಲ್ಲಿ ಬಂದಿದೆ. ಸಾಧ್ಯಕ್ಕೆ 15-20 ದಿವಸ ಹಿಂದೆ ವಿಧಾನಸೌಧದಲ್ಲಿ ಇದನ್ನ ಚರ್ಚೆ ಮಾಡಿದ್ದಾರೆ. ಮಿನಿಸ್ಟರ್ ಖುದ್ದು ಇದನ್ನ ಇನ್ನೊಂದು 15 ದಿವಸದಲ್ಲಿ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ರು. ಅದು ಹೇಳ್ಬಿಟ್ಟು ಮೋರ್ ದನ್ 20 ಡೇಸ್ ಆಗಿದೆ. ಇವತ್ತು ನೋಡಿದ್ರು ನಮಗೆ ಆ ಖಾತೆ ಈ ಖಾತೆ ವಿಚಾರ ಇನ್ನೂ 1 ತಿಂಗಳು ಸರಿ ಹೋಗೋ ತರ ಕಾಣ್ತಾ ಇಲ್ಲ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಈಗ ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ಆಗಿದೆ. ಅಲ್ಲಿ ಡೆವಲಪರ್ಸ್ ಜಾಗ ತಗೊಂಡ ಮೇಲೆ ಕನ್ವರ್ಷನ್ ಮಾಡಿಸೋರು, ಲ್ಯಾಂಡ್ ಸ್ಯಾಂಕ್ಷನ್ ಮಾಡಿಸ್ತಿದ್ರು. ಲ್ಯಾಂಡ್ ಸ್ಯಾಂಕ್ಷನ್ ಮಾಡಿಸಿದ್ಮೇಲೆ ಖಾತೆ ಅಲ್ಲೇ ತಗೋತಾ ಇತ್ತು. ಖಾತೆ ತಗೊಂಡು ಖಾತೆ ಮಾಡಿಸ್ತಿದ್ವಿ, ಆಮೇಲೆ ಅದನ್ನ ಬೇರೆಯವ್ರಿಗೆ ಮಾರೋದು ಕೆಲಸ ಮಾಡ್ತಿದ್ವಿ. ಅದಾದ್ಮೇಲೆ ವರ್ಗಾವಣೆ ಆಗ್ತಿತ್ತು. ಇದಾಗ್ತಾ ಇದ್ದಾಗ ಏನಾಗಿತ್ತು ಅಂದ್ರೆ
ಬೇರೆ 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 ಥರದ ಪಟ್ಟಣ ಪಂಚಾಯಿತಿಗಳನ್ನ ಸೃಷ್ಟಿ ಮಾಡೋದು. ಮೂಡ ಕೊಟ್ಟಿರೋ ಖಾತೆ ಅದು ಉಪಯೋಗಕ್ಕಿಲ್ಲ, ನೀವು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಹೊಸದಾಗಿ ಪಟ್ಟಣ ಪಂಚಾಯಿತಿಗಳಿಗೆ ಖಾತೆ ಮಾಡಿಸಿ ಅಂತ ಒಂದು ಆದೇಶ ಮಾಡಿತು ಸರ್ಕಾರ. ಸೊ ಇದು ಡೆವಲಪರ್ಸ್ ಅಂತಲ್ಲ, ಯಾರ್ಯಾರು ಸೈಟ್ ಖರೀದಿ ಮಾಡಿದ್ರು, ಯಾರ್ಯಾರು ಆಸ್ತಿ ಮಾಲೀಕರಿದ್ರು ಎಲ್ಲರಿಗೂ ಸಿಕ್ಕಾಪಟ್ಟೆ ಅನುಕೂಲ ಆಯಿತು. ಎಲ್ಲರೂ ತಿಂಗಳುಗಟ್ಟಲೆ ಮೂಡ ಖಾತೆ ಇದ್ರೂ ಹೋಗ್ಬಿಟ್ಟು ಪಟ್ಟಣ ಪಂಚಾಯಿತಿ ತಿರುಗಬೇಕಾಯಿತು, ಹೊಸದಾಗಿ ಖಾತೆ ಮಾಡಿಸ್ಬೇಕಾಯ್ತು. ಖಾತೆ ಮಾಡಿಸ್ಕೊಂಡ್ರು, ಅನಿವಾರ್ಯತೆ ಬೇರೆ ದಾರಿ ಇಲ್ಲ, ಖಾತೆ ಮಾಡಿಸ್ಕೊಂಡ್ರು. ಆ ಖಾತೆ ಆಗೋದ್ರಿಂದ ತುಂಬಾ ಜನ ತೊಂದರೆಗೆ ಸೇರ್ಕೊಂಡಿದ್ದಾರೆ. ಅದನ್ನ ಬೇರೆಯವ್ರಿಗೆ ಮಾರೋದಾಗ್ಲಿ, ಮಾರ್ಟಿಗೇಜ್ ಮಾಡೋದಾಗ್ಲಿ, ಅದ್ರ ಮೇಲೆ ಸಾಲ ತಗೊಳ್ಳೋದಾಗ್ಲಿ ಯಾವುದೇ ರೀತಿಯಲ್ಲಿ ಟ್ರಾನ್ಸಾಕ್ಷನ್ ಆಗಲಿಲ್ಲ ಅದರಲ್ಲಿ. ಸೊ ಅದಾದ್ಮೇಲೆ ಈಗ ಹೊಸದಾಗಿ ಗ್ರೇಡ್ 1 ಮೈಸೂರು ಅಂತ ಮಾಡ್ತಿರೋದಿದೆ. ಮುಖ್ಯವಾದ ಉದ್ದೇಶ ಅಂದ್ರೆ ಕ್ರೆಡಾಯಿ ಮೈಸೂರು ಸರ್ಕಾರ ಮಾಡ್ತಿರೋ ಯಾವುದೇ ಥರದ ಅಭಿವೃದ್ಧಿ ಕಾರ್ಯ ಇದ್ರೂ ನಾವು ಯಾವಾಗ್ಲೂ ತುಂಬಾ ಅದನ್ನ ಅಪ್ರಿಶಿಯೇಟ್ ಮಾಡ್ತೀವಿ, ಸ್ವಾಗತಿಸ್ತೀವಿ, ಸರ್ಕಾರದ ಜೊತೆ ಇದ್ದೀವಿ. ಯಾವುದೇ ಡೆವಲಪ್ಮೆಂಟ್ ಕಾರ್ಯ ಮಾಡಿದ್ರು ನಮಗೆ ಅದರಿಂದ ತುಂಬಾ ಖುಷಿ ಇದೆ. ತುಂಬಾ ಯೋಜನೆಗಳು ಅನೌನ್ಸ್ ಮಾಡಿದ್ರು ಗ್ರೇಡ್ 1 ಮೈಸೂರು ಅಂತ, ನಮ್ಗೆ ತುಂಬಾ ಖುಷಿ ಆಗುತ್ತೆ. ಮೈಸೂರು ಅಭಿವೃದ್ಧಿ ಆಗುತ್ತೆ, ಮೈಸೂರು ಅಭಿವೃದ್ಧಿ ಅಂದ್ರೆ ಮೈಸೂರಲ್ಲಿ ಜನರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ನಾವು ಸ್ವಾಗತಿಸ್ತೀವಿ. ಅವರು ಫ್ಲೈಓವರ್ ಹೇಳೋದು, ಫ್ಲೈಓವರ್ ಅಪ್ರಿಶಿಯೇಟ್ ಮಾಡ್ತೀವಿ ನಾವು, ತುಂಬಾ ಒಳ್ಳೆಯ ಕಾನ್ಸೆಪ್ಟ್ ಫ್ಲೈಓವರ್ ಮಾಡ್ತಿರೋದು ಎಲ್ಲ. ಬಟ್ ಒಳ್ಳೆ ಉದ್ದೇಶ ಇಟ್ಕೊಂಡು ಸರ್ಕಾರ ಮಾಡ್ತಿರ್ಬೋದು. ಬಟ್ ಈ ಗ್ರೇಡ್ 1 ಮೈಸೂರು ಅಂತ ಒಂದು ತಿರ್ಗಾ ಖಾತೆ ಮಾಡಿಸೋಕೆ ಗ್ರೇಡ್ 1 ಮೈಸೂರು ಅಂತಾನೆ ಹೊಸದಾಗಿ ಅಲ್ಲಿಂದ ಖಾತೆ ಮಾಡಿಸಿ ಅಂದ್ರೆ ಮೂಡ ಆಯ್ತು, ಪಟ್ಟಣ ಪಂಚಾಯತ್ ಆಯ್ತು, ತಿರ್ಗಾ ಬೇಕಾಯ್ತು. ಸೊ ಆಸ್ತಿ ಮಾಲೀಕರ ಕೆಲಸ ಬರೀ ಅವ್ರು ಖಾತೆ ಮಾಡಿಸೋದೇ ಆಗ್ತದೆ. ಸೊ ಇದೆಲ್ಲ ವಿಚಾರ ಮನಸ್ಸಲ್ಲಿ ಇಟ್ಕೊಂಡು ಈ ಪತ್ರಿಕಾಗೋಷ್ಠಿಯಲ್ಲಿ ಇಟ್ಕೊಂಡಿದ್ದೀವಿ. ಇದರಲ್ಲಿ ನಮ್ದು ಸರ್ಕಾರದ ಮನವಿ ಏನಂದ್ರೆ, ದಯವಿಟ್ಟು ನಾವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಏನ್ ಹೇಳ್ತೀವಿ ಅದನ್ನ ಮಾಡ್ಕೊಡಿ. ಇದರಿಂದ ಸರ್ಕಾರಕ್ಕೂ ತುಂಬಾ ಅನುಕೂಲ ಆಗುತ್ತೆ, ಸಾಮಾನ್ಯ ಜನರಿಗೂ ಅನುಕೂಲ ಆಗುತ್ತೆ, ಡೆವಲಪರ್ಸ್ಗೂ ಅನುಕೂಲ ಆಗುತ್ತೆ ಅಂತ. ಇದರಲ್ಲಿ ಮೊದಲನೇ ವಿಷಯ, ನಮ್ದು ಖಾತೆ ಪ್ರಾಬ್ಲಮ್ ಆಗಿದೆ. 2.5 ತಿಂಗಳಿಂದ ಖಾತೆ ಆಗ್ತಿಲ್ಲ. ಆ ಖಾತೆ ವಿಚಾರವಾಗಿ ನಮ್ಮ ಚೇರ್ಮನ್ ಆದ ಶ್ರೀಯುತ ಶ್ರೀಹರಿ ಅವರಿಗೆ ಅದ್ರ ಬಗ್ಗೆ ಮಾತಾಡಬೇಕು ಅಂತ ನಾನು ಹೇಳ್ಬೋದು. ಖಾತೆ ಏನಾಗಿದೆ ಕಳೆದ 2.5 ತಿಂಗಳಿಂದ ಈ ಸ್ವತ್ತು ಎಲ್ಲೂ ಆಗ್ತಾ ಇಲ್ಲ. ಈ ಸ್ವತ್ತು ಆಗ್ತಿಲ್ಲ ಅಂತ ಹೇಳಿದ್ಮೇಲೆ ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ ಆಗ್ತಾ ಇಲ್ಲ. ಸೊ ಡೆವಲಪರ್ಸ್, ಪ್ರಾಪರ್ಟಿ ಓನರ್ಸ್ ಎಲ್ಲರೂ ತುಂಬಾ ತೊಂದರೆಗೆ ಸಿಗಾಕೊಂಡಿದ್ದಾರೆ. ಇನ್ನೊಂದೇನಂದ್ರೆ ಈ ಡಿಜಿಟಲೈಸೇಷನ್ ಅಂತ ಏನ್ ಹೇಳ್ತೀವಿ, ಡಿಜಿಟಲೈಸೇಷನ್ ನಮ್ಮ ಊರಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲೇ ಡಿಜಿಟಲೈಸೇಷನ್ ಆಗ್ತಾ ಇದೆ. ಡಿಜಿಟಲೈಸೇಷನ್ ಫ್ಯೂಚರ್, ಅದರಿಂದ ಏನು ಮಾಡೋಕ್ಕಾಗಲ್ಲ. ನಾವು ಡೆಫಿನೆಟ್ ಆಗಿ ಸರ್ಕಾರದ ಡಿಜಿಟಲೈಸೇಷನ್ ಕಾರ್ಯಕ್ರಮಕ್ಕೆ, ಈ ಸ್ವತ್ತು ಕಾರ್ಯಕ್ರಮಕ್ಕೂ ನಾವು ತುಂಬಾ ಅಪ್ರಿಶಿಯೇಟ್ ಮಾಡ್ತೀವಿ, ಇದು ಒಳ್ಳೇದು. ಆದ್ರೆ ಇಂಪ್ಲಿಮೆಂಟೇಷನ್ ಸರಿ ಇಲ್ಲ ಅಂತಾನೆ ಹೇಳ್ತೀವಿ. ಡಿಜಿಟಲೈಸೇಷನ್ ಮಾಡೋದಕ್ಕೆ ಹೋದ ತಕ್ಷಣ ಇಮಿಡಿಯೇಟ್ ಕೆಲಸ ಆಗಬೇಕು ಅಂತ 2 ದಿವಸದಿಂದ ನಿನ್ನೆ ಸೋಮವಾರ ಏನಾಗಿದೆ, ಬೆಳಿಗ್ಗೆಯಿಂದ ಸಂಜೆವರೆಗೆ ಸರ್ವರ್ ಇಲ್ಲ. ನೀವೆಲ್ಲ ಕೇಳ್ಬೋದು, ಯಾವಾಗ ಕೇಳಿದ್ರು ಸರ್ವರ್ ಡೌನ್ ಸರ್ವರ್ ಡೌನ್ ಸರ್ವರ್ ಡೌನ್ ಅಂತ ಒಂದು ಕಾಮನ್ ಪದ ಕೇಳ್ತೀವಿ. ಸರ್ವರ್ ಡೌನ್ ಇಂದ ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ ಆಗ್ತಿಲ್ಲ. ಫಿಸಿಕಲ್ ಫಾರ್ಮ್ಯಾಟ್ ಅಲ್ಲಿ ಏನಾಗ್ತಿತ್ತು ಕೆಲಸ, ಅದರ 10% ಡಿಜಿಟಲೈಸೇಷನ್ ಆದ್ಮೇಲೆ ಆಗ್ತಾ ಇಲ್ಲ. ಸೊ ಡಿಜಿಟಲೈಸೇಷನ್ ಆಗಿ ಬೇಗ ಆಗೋ ಕೆಲಸ ಡಿಜಿಟಲೈಸೇಷನ್ ಸಿಕ್ಕಾಪಟ್ಟೆ ಡಿಲೇ ಆಗ್ತಾ ಇದೆ. ಈ ಖಾತೆಯೂ ಅಷ್ಟೇ, ಸಾಫ್ಟ್ವೇರ್ ಕೆಲಸ ಮಾಡ್ತಿಲ್ಲ, ಸರ್ವರ್ ಕೆಲಸ ಮಾಡ್ತಿಲ್ಲ ಅಂದ್ಬಿಟ್ಟು 2.5 ತಿಂಗಳಿಂದ ಸ್ಥಗಿತಗೊಂಡಿದೆ. ಇದು ಇನ್ನೂ 1 ತಿಂಗಳಾದರೂ ಸರಿ ಹೋಗೋ ತರ ಕಾಣ್ತಾ ಇಲ್ಲ. ನಾವು ಮಾಧ್ಯಮದ ಮೂಲಕ ಮಿನಿಸ್ಟರ್ಗೆ, ಚೀಫ್ ಮಿನಿಸ್ಟರ್ಗೆ ಮನವಿ ಮಾಡೋದೇ ಅಂದ್ರೆ, ದಯವಿಟ್ಟು ಇದಕ್ಕೊಂದು ಬೇಗ ಸೊಲ್ಯೂಷನ್ ಕೊಡಿ, ಎಲ್ಲರಿಗೂ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಒಂದು ಮಾಡ್ಕೊಡಿ ಅಂತ. ಇದಾದ್ಮೇಲೆ ಹೊಸದಾಗಿ ಒಂದು GPA ಹೊಸ ರೂಲ್ಸ್ ತಗೊಂಡ್ಬಂದಿದ್ದಾರೆ, ಜನರಲ್ ಪವರ್ ಆಫ್ ಅಟಾರ್ನಿ ಅಂತ ಏನ್ ಹೇಳ್ತೀವಿ. ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋದನ್ನ ಮುಂಚೆ ನಾವು ಆಲ್ರೆಡಿ ಒಂದು ರಿಕ್ವಿಷನ್ ಕೊಟ್ಟಿದ್ದೀವಿ, ಅದು ಮಾಡಬಾರ್ದು, ಅದು ಮಾಡಿದ್ರೆ ತೊಂದರೆ ಆಗುತ್ತೆ ಅಂತ. ಅದರ ಬಗ್ಗೆ GPA ಬಗ್ಗೆ ನಮ್ಮ ಚೇರ್ಮನ್ ಆದ ಶ್ರೀಹರಿ ಅವರು ವಿವರವಾಗಿ ಹೇಳ್ತಾರೆ. ಇಲ್ಲಿವರೆಗೆ ಪ್ರಾಪರ್ಟಿಗಳು ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ನಾವೇನು ಮಾಡ್ತೀವಿ, ಜಾಯಿಂಟ್ ಡೆವಲಪ್ಮೆಂಟ್ ಅಂತ ರೆಡಿ ಆಗ್ತದೆ. ಅದು ಅಪಾರ್ಟ್ಮೆಂಟ್ಸ್ ಆಗಿರ್ಬೋದು ಅಥವಾ ಲೇಔಟ್ಸ್ ಆಗಿರ್ಬೋದು. ಪ್ರೈವೇಟಲ್ಲಿ ಯಾವುದಾದ್ರೂ ಕೂಡ ಹೀಗೆ 90% ಜಾಯಿಂಟ್ ಡೆವಲಪ್ಮೆಂಟಲ್ಲೇ ಆಗುತ್ತೆ. ಜಾಯಿಂಟ್ ಡೆವಲಪ್ಮೆಂಟಲ್ಲಿ ಅದಕ್ಕೆ ಬೇಕಾದ ಡೆವಲಪರ್ ಯಾರು ಇರ್ತಾರೆ, ಅವ್ರು ಫೀಸ್ ಕಟ್ಟಿ ತಾನು ಡೆವಲಪ್ ಮಾಡಿದಂಥ ಅವರ ಶೈಲಿಗೆ ಬಂದಂಥದ್ದನ್ನು ಅವರು ರಿಜಿಸ್ಟರ್ ಮಾಡಿಕೊಳ್ಬೋದು. ಇಲ್ಲಿವರೆಗೆ ಈಗ ಸರ್ಕಾರ ಒಂದು ಆದೇಶ ಹೊರಡಿಸಿದೆ, ನೀವು ಯಾವತ್ತು ರಿಜಿಸ್ಟರ್ ಮಾಡ್ತೀರಿ ಅವತ್ತು ಸರ್ಟಿಫಿಕೇಟ್ ಯಾರು ಓನರ್ ಇದ್ದಾರೆ ಅವರು ಬದುಕಿದ್ದಾರೆ ಮತ್ತು ಅವರಿಂದ ಒಂದು ಪ್ರಮಾಣೀಕರಿಸಬೇಕು ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ತಗೊಂಡ್ಬನ್ನಿ ಅಂತ
ಮಾಮೂಲಿ ಪ್ರೊಸೀಜರಲ್ಲಿ ಒಂದು ದಿನಕ್ಕೆ ಒಂದು ಪ್ರಾಪರ್ಟಿ ಮಾರುವಂಥದ್ದಲ್ಲ. ಇವತ್ತು ಯಾರೋ ಡೆವಲಪ್ ಮಾಡಿರ್ತಾರೆ, ಮುಂದಿನ 1 ವರ್ಷ 2 ವರ್ಷಗಳಲ್ಲಿ ಅವರು ಮಾರಬಹುದು. ಇದು ವಿನಾಕಾರಣ ಡೆವಲಪರ್ಸ್ನ ಹತ್ತಿಕ್ಕಂಗಾಗುತ್ತೆ. ಮತ್ತೆ ಪ್ರೊಸೀಜರ್ ತುಂಬ ಡಿಲೇ ಆಗುತ್ತೆ. ಆ ಓನರ್ಗಳ ಹಿಂದೆ ಅಲಿಯಕ್ಕಾಗಲ್ಲ, ಬ್ಲ್ಯಾಕ್ ಮೇಲಿಂಗ್ ಶುರು ಆಗುತ್ತೆ. ಇದೆಲ್ಲ ಆಗಬಾರ್ದು ಅಂತ ಸರ್ಕಾರದಲ್ಲಿ ನಮ್ಮ ಒಂದು ವಿನಂತಿ ಇದೆ. ಏನಂದ್ರೆ ಈ GPA ಕಂಡೀಷನ್ ಏನು ಹಾಕಿದ್ದಾರೆ ಅದು ಹಿಂದೆ ಹೇಗಿತ್ತು ಹಾಗೆ ಇರಲಿ, ಇಡೀ ದೇಶದಲ್ಲಿ ಒಂದೇ ತರ ಇದೆ. ಹಾಗೆ ಹೊಸ ಆದೇಶಗಳು ಬರಬೇಕಂದ್ರೆ ಅದಕ್ಕೆ ಕೋರ್ಟ್ ಆರ್ಡರ್ ಆಗಬೇಕು ಅಥವಾ ಪಾರ್ಲಿಮೆಂಟ್ ಅಲ್ಲಿ ಅದೆಲ್ಲ ಅಪ್ರೂವಲ್ಸ್ ಆಗಬೇಕು. ಲಾ ಏನಿದೆ ಅದರೊಳಗಡೆ ಮಾಡಲಿಕ್ಕೆ ಕೇಳ್ತಾ ಇದ್ದೀವಿ. ಮತ್ತೆ ಇದು ಮಾಡಿದಷ್ಟು ಕೂಡ ಹೀಗೆ ಅನಾವಶ್ಯಕವಾಗಿ ಹೇಳಿದ ತಕ್ಷಣನೇ ನಮಗೆ ಇಲ್ಲಿ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ತೆಗಿತಾ ಆಗ್ತದೆ. ಒಂದ್ ಕಡೆ ಮೂಡಾಯಿಂದ ಸ್ಥಗಿತ ಆಗಿದೆ, ಒಂದ್ ಕಡೆ ಈ ಖಾತೆಯಿಂದ ಸ್ಥಗಿತ ಆಗಿದೆ. ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ತೆಗಿತಾ ಆಗ್ತಾ ಇದ್ದಂಗೆ ಅದರ ರಿಪರ್ಕಷನ್ಸ್ ಬೇರೆ ಬೇರೆ ಸೆಕ್ಟರ್ಗಳ ಮೇಲೂ ಆಗ್ತಾ ಇದೆ. ಸರ್ಕಾರದಲ್ಲಿ ಮತ್ತೊಮ್ಮೆ ಮನವಿ ಏನಂತಂದ್ರೆ ಹಳೆಯದೇನಿತ್ತು ಹಾಗೆ ಮಾಡಿ ಅಂತ ಕೇಳ್ತಾರೆ. ಮತ್ತೊಮ್ಮೆ ಮಾಧ್ಯಮ ಮಿತ್ರರಲ್ಲಿ ಇದನ್ನ ಒತ್ತಿ ಹೇಳಕ್ ಇಷ್ಟಪಡ್ತೀನಿ. ಈ GPA ಏನಾಗಿದೆ ಡೆವಲಪರ್ಸ್ ಮಾತ್ರ ಅಲ್ಲ ತೊಂದರೆ ಇದು, ಪ್ರತಿಯೊಬ್ಬ ಆಸ್ತಿ ಮಾಲೀಕರಿಗೂ ತೊಂದರೆ. GPA ಕೊಡೋ ಉದ್ದೇಶನೇ ನನ್ನ ಕೈಯಲ್ಲಿ ಹೋಗಕ್ಕಾಗಲ್ಲ, ನನ್ನ ಪರವಾಗಿ ಬೇರೆಯವರು ಮಾಡೋದಾಗ್ಲಿ, ಮಾರ್ಟ್ಗೇಜ್ ಆಗಲಿ, ಏನ್ ಮಾಡ್ತಾರೆ ಇನ್ಕಮ್ ಟ್ಯಾಕ್ಸ್ ಟ್ರಾನ್ಸ್ಫರ್ ಮಾಡೋದಾಗ್ಲಿ ಅವ್ರು ಮಾಡಲಿ ಅಂತ. ಸೊ ಈ GPA ಅನ್ನೋ ಉದ್ದೇಶನೇ ಡಿಫೀಟ್ ಆಗ್ತದೆ ಈ ಹೊಸದು ಅಂತಂದ್ರೆ. ಆಸ್ ಪರ್ ಕಾಂಟ್ರಾಕ್ಟ್ ಆಕ್ಟ್ ದುಡ್ಡು ಕೊಟ್ಟು GPA ಮಾಡ್ಕೊಂಡಿದ್ರೆ ಅದು ಆ GPA ಕೊಟ್ಟಿರೋ ಇವರು ಮನುಷ್ಯರು ಇಲ್ಲದೆ ಇದ್ರು ಕೂಡ ಅದು GPA ಊರ್ಜಿತಾನೆ. ಸೊ ಈ ಹೊಸ ರೂಲ್ ಬಂದ್ರೆ ಆಗ ಯಾರೋ ಏಜ್ ಪೇರೆಂಟ್ಸ್ ಇರ್ತಾರೆ, ಅವರು ಫಾರಿನರ್ ಇರ್ತಾರೆ, ಅವ್ರಿಗೆ GPA ಕೊಟ್ಬಿಟ್ಟಿರ್ತಾರೆ. ಅವ್ರ GPA ತಗೊಂಡು ಬೇರೆ ದೇಶದಲ್ಲಿರೋ ಒಂದು ಲಿವಿಂಗ್ ಸರ್ಟಿಫಿಕೇಟ್ ತಗೊಂಡು ಅನ್ನಕ್ಕಾಗಲ್ಲ. ಯಾರಿಗೋ ಹುಷಾರಿರಲ್ಲ, ಆಸ್ಪತ್ರೆ ಇರ್ತಾರೆ, ಸಬ್ ರಿಜಿಸ್ಟರ್ ಆಫೀಸ್ ರಿಜಿಸ್ಟರ್ ಮಾಡೋಕ್ಕಾಗಲ್ಲ. ಇದೆಲ್ಲ ಉದ್ದೇಶದಿಂದ GPA ಕೊಡೋದು. GPA ಕೊಟ್ಟ ಮೇಲೂ ಆ GPA ಕೊಟ್ಟಿದ್ದ ವ್ಯಕ್ತಿನೇ ಕರ್ಕೊಂಡು ಬರ್ಬೇಕು ಅಂದ್ರೆ ಈ GPA ಅನ್ನೋ ಪದಕ್ಕೆ ಅರ್ಥ ಇರಲ್ಲ. ಸೊ ಇದು ತುಂಬಾ ಅನುಕೂಲ ಆಗುತ್ತೆ. ಇದನ್ನು ದಯವಿಟ್ಟು ಆರ್ಡರ್ ಇಂಪ್ಲಿಮೆಂಟ್ ಮಾಡೋಕ್ಕಿಂತ ಮುಂಚೆ ಇದನ್ನೆಲ್ಲ ಗಮನಿಸಿ ಆಸ್ ಪರ್ ರೂಲ್ ಮುಂಚೆ ಇದ್ದ ಆಸ್ ಪರ್ ರೂಲ್ ಅದನ್ನೇ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಸರ್ಕಾರದಲ್ಲಿ ಮನವಿ ಮಾಡ್ತೀವಿ. ಹಾಗೆ ಈ ಸೆಕ್ಟರ್ ವ್ಯಾಲ್ಯೂಯೇಷನ್ ಕಮಿಟಿ ಅಂತ ಏನ್ ಹೇಳ್ತೀವಿ ಅದ್ರದ್ದು ಒಂದು ಮೇಜರ್ ಪ್ರಾಬ್ಲಮ್ ಆಗಿದೆ. ಈಗ ಸರಸ್ವತಿಪುರಂ ಅಲ್ಲಿ ಒಂದು ಬೆಲೆ ಇದ್ರೆ 5th ಮೇನ್ ರೋಡ್ ಅಲ್ಲಿ ಒಂದು ಗೈಡ್ಲೈನ್ಸ್ ವ್ಯಾಲ್ಯೂ ಇದ್ರೆ 6th ಮೇನ್ ಅಲ್ಲಿ ಏನಾದರೂ ಡೆವಲಪ್ಮೆಂಟ್ ಆಗ್ತಿದ್ರೆ ಪಕ್ಕದಲ್ಲಿ ಅದೇ ಗೈಡ್ಲೈನ್ಸ್ ವ್ಯಾಲ್ಯೂ ಇರಬೇಕು. 6th ಮೇನ್ ಅಲ್ಲಿ ಏನಾದರೂ ಡೆವಲಪ್ಮೆಂಟ್ ಮಾಡ್ತೀವಿ ಅಂದ್ರೆ ಹೊಸದಾಗಿ ಹೋಗಿ ಇನ್ನೊಂದ್ಸತಿ ಸೆಂಟ್ರಲ್ ವ್ಯಾಲ್ಯೂಯೇಷನ್ ಕಮಿಟಿಗೆ ಗೈಡ್ಲೈನ್ಸ್ ವ್ಯಾಲ್ಯೂ ಫಿಕ್ಸ್ ಮಾಡಿಸ್ಕೊಂಡು ಬರೋದಕ್ಕೆ ಯಾವುದೇ ರೀತಿಯಾದ ಅರ್ಥ ಇರಲ್ಲ. ಅದನ್ನು ಗಮನಿಸಬೇಕು ಅಂತ ಕೇಳ್ಕೊತೀನಿ. ಅದ್ರ ಬಗ್ಗೆ ವಿವರವಾಗಿ ನಮ್ಮ ವೈಸ್ ಪ್ರೆಸಿಡೆಂಟ್ ಆದಂತ ಅರುಣ್ ಪಂಡಿತ್ ಅವರು ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಕೇಂದ್ರ ಮೌಲ್ಯಮಾಪನ ಸಮಿತಿ ಅಂತ ಹೇಳಿ ಸ್ಟೇಟ್ ನಲ್ಲಿ ಒಂದು ಕಮಿಟಿ, ಇದು IGR ಸ್ಟಾಂಪ್ಸ್ ರಿಜಿಸ್ಟ್ರಾರ್ ಏನಿರ್ತಾರೆ, ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ಸ್, ಅವರು ಇದರ ಅಧ್ಯಕ್ಷರಾಗಿದ್ದಾರೆ. ಇದು ಪ್ರತಿ ತಿಂಗಳು ಅವರು ಸಭೆಯನ್ನು ಸೇರ್ತಾರೆ. ಸಾಧಾರಣವಾಗಿ ಯಾವುದೇ ಒಂದು ಆಸ್ತಿಯ ಮೌಲ್ಯವನ್ನು ನಿರ್ಧರಿಸತಕ್ಕಂಥ ಸಂಸ್ಥೆ ಅದು. ಮೌಲ್ಯವನ್ನು ನಿರ್ಧರಿಸೋದು ಯಾಕೆ ಅಂತಂದ್ರೆ ತೀರಾ ಕಡಿಮೆ ಬೆಲೆಗೆ ಅದನ್ನ ನೋಂದಾಯಿಸಿ ಹಣವನ್ನ ನಗದು ರೂಪದಲ್ಲಿ ಟ್ರಾನ್ಸಾಕ್ಟ್ ಮಾಡ್ತಾರೆ. ಅದನ್ನ ತಡೆಗಟ್ಟಲಿಕ್ಕೆ ವ್ಯಾಲ್ಯೂಯೇಷನ್ ಕಮಿಟಿಯನ್ನ ಮಾಡಿ ಇಂತಿಷ್ಟು ಜಾಗ ದರ ಅಂತ ನಿಗದಿಪಡಿಸ್ತಾರೆ. ಅದು ನಿವೇಶನ ಆಗಿರ್ಬೋದು, ಅಪಾರ್ಟ್ಮೆಂಟ್ ಆಗಿರ್ಬೋದು. ಅದಕ್ಕೆ ಸಾಧಾರಣ ನಾವು ಡೆವಲಪರ್ಗಳು ಏನ್ ಮಾಡ್ತೀವಿ, ನಾವು ಅಭಿವೃದ್ಧಿಪಡಿಸಿರ್ತಕ್ಕಂಥ ಆಸ್ತಿ ಏನಿದೆ ಅದರ ಬೆಲೆ ಇಷ್ಟು ಅಂತ ಹೇಳಿ ನಾವು ಒಂದು ಪ್ರಪೋಸಲ್ನ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಕೊಡ್ತೀವಿ. ಸಬ್ ರಿಜಿಸ್ಟ್ರಾರ್ ಏನ್ ಮಾಡ್ತಾರೆ, ಅದನ್ನ ಒಂದ್ಸರಿ ಎಕ್ಸಾಮಿನ್ ಮಾಡಿ ಸ್ಪಾಟ್ ವಿಸಿಟ್ ಎಲ್ಲ ಮಾಡಿ ಆ ನಂತರ ಅವರು ಇಲ್ಲಿ ಡೈರೆಕ್ಟರ್ ಆಫ್ ರಿಜಿಸ್ಟ್ರೇಷನ್ಸ್ ಅಂತ ಜಿಲ್ಲಾ ಮಟ್ಟದಲ್ಲಿ ಅವರಿಗೆ ಕಳಿಸ್ತಾರೆ. ಡೈರೆಕ್ಟರ್ ಆಫ್ ರಿಜಿಸ್ಟ್ರೇಷನ್ಸ್ ಏನಿರ್ತಾರೆ ಅವರು ಕೂಡ ಇದನ್ನ ಪರಿಗಣಿಸಿ ಅದರಲ್ಲಿ ಏನಾದರೂ ಮಾರ್ಪಾಡು ಮಾಡಬೇಕು ಅಂತಂದ್ರೆ ಆ ದರದಲ್ಲಿ ಸಬ್ ರಿಜಿಸ್ಟ್ರಾರ್ ಸೂಚಿಸ್ತಕ್ಕಂಥ ದರದಲ್ಲಿ ಏನಾದರೂ ಮಾರ್ಪಾಡು ಮಾಡಬೇಕು ಅಂದ್ರೆ ಅದನ್ನ ಮಾಡಿ ಸೆಂಟ್ರಲ್ ವ್ಯಾಲ್ಯೂಯೇಷನ್ ಕಮಿಟಿಗೆ ಕಳಿಸ್ಕೊಡ್ತಾರೆ. CVC ಪ್ರತಿ ತಿಂಗಳು ಒಂದು ಸಭೆಯನ್ನು ನಡೆಸಿ ಆಸ್ತಿಯ ಮೌಲ್ಯವನ್ನ ನಿರ್ಧರಿಸತಕ್ಕಂಥದ್ದು ಇದು ನಡ್ಕೊಂಡು ಬಂದಿರುತ್ತೆ. ಆದರೆ ಇತ್ತೀಚೆಗಷ್ಟೇ ಏನ್ ಮಾಡಿದ್ದಾರೆ ಅಂತಂದ್ರೆ IGR ಆಫೀಸಿಂದ ಸಬ್ ರಿಜಿಸ್ಟ್ರಾರ್ ಒಂದು ಕಮ್ಯುನಿಟಿನ ಕಳಿಸ್ತಾರೆ, ಒಂದು ಸರ್ಕ್ಯುಲರ್. ಅದ್ರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ನಿಗದಿಪಡಿಸದೇ ಇರ್ತಕ್ಕಂತಹ ಆಸ್ತಿಗಳನ್ನ ಸಬ್ ರಿಜಿಸ್ಟ್ರಾರ್ ಲೆವೆಲ್ನಲ್ಲಿ ಅವರೇ ವ್ಯಾಲ್ಯೂನ ನಿಗದಿಪಡಿಸಿ ಇದನ್ನ ರಿಜಿಸ್ಟ್ರೇಷನ್ ಮಾಡ್ತಾ ಇರ್ತಕ್ಕಂಥದ್ದು ಗಮನ
ಹೆಚ್ಚಿಸಬೇಕು ಅಂತ ಹೇಳ್ತಾರೆ. ಇದನ್ನ ನಾವು ಪ್ರಾಸ್ಪೆಕ್ಟಿವ್ ಆಗಿ ಅಂದ್ರೆ ಇಲ್ಲಿಂದ ಮುಂದಕ್ಕೆ ಅಥವಾ ಈಗ ಅಭಿವೃದ್ಧಿಪಡಿಸಿರ್ತಕ್ಕಂಥ ಲೇಔಟ್ಗಳು ಅಥವಾ ಆಸ್ತಿಗಳಿಗೆ ಅನ್ವಯಿಸಿದ್ರೆ ಇದು ಸೂಕ್ತ. ಈಗಾಗಲೇ ನಾವು 70% ರಿಜಿಸ್ಟರ್ ಮಾಡಿರ್ತಕ್ಕಂಥದ್ದು CVC ಈಗಾಗಲೇ ನಿಗದಿಪಡಿಸಿರ್ತಕ್ಕಂಥ ದರ ಏನಿತ್ತು ಅಕ್ಕಪಕ್ಕದ ಬಡಾವಣೆಗಳು ಅದೇ ದರವನ್ನ ಅವರು ಸೂಚನೆಯಾಗಿ ಇಟ್ಕೊಂಡು ಡೈರೆಕ್ಷನ್ ಆಗಿ ಇಟ್ಕೊಂಡು ನಮ್ಮ ಆಸ್ತಿಗಳನ್ನ 80 ಭಾಗ ಈಗಾಗಲೇ ರಿಜಿಸ್ಟರ್ ಮಾಡಿರ್ತಾರೆ ಹಳೆ ಲೇಔಟ್ಗಳಿಂದ ಹೇಳ್ತಾರೆ. ಇನ್ನು 20 ಭಾಗ ನಮ್ದು ಸೈಟ್ಗಳನ್ನ ಇಟ್ಕೊಂಡಿದ್ರೆ ಅದನ್ನ ತಗೊಂಡು ಹೋದ್ರೆ ಈಗ CVC ಹೋಗಿ ರೇಟ್ ಫಿಕ್ಸ್ ಮಾಡಿಸ್ಕೊಂಡು ಬನ್ನಿ, ಇಲ್ಲದೆ ಹೋದ್ರೆ ನಿಮ್ಮ ಆಸ್ತಿಗಳನ್ನ ರಿಜಿಸ್ಟರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಕಂಡೀಷನ್ ಹಾಕ್ತಾ ಇದ್ದಾರೆ. ಇದು ನಿಜವಾಗ್ಲೂ ಕೂಡ ಇದು ನಿಯಮ ಬಹಳ ಕಠಿಣ ಆಗುತ್ತೆ ಇದನ್ನ ಮಾಡಿದ್ರೆ. ಇರ್ತಕ್ಕಂಥ ಕೆಲವು ನಿವೇಶನ ಅಥವಾ ಮನೆಗಳನ್ನ ನಾವು ಹೋಗಿ ಮತ್ತೆ CVC ಇಲ್ಲಿಂದ ಪ್ರಪೋಸಲ್ ತೆಗೆದುಕೊಂಡು ಹೋಗಿ ಅಲ್ಲಿ ಮಾಡಿಸ್ಕೊಂಡು ಬರೋದು ಬಹಳ ವಿಳಂಬ ಆಗುತ್ತೆ. ಮತ್ತೆ ಕೆಲವರು ಈಗಾಗಲೇ ನಮ್ಮಿಂದ ಕೊಂಡ್ಕೊಂಡಿರ್ತಕ್ಕಂಥವ್ರು ಹೋಗಿ ರಿಜಿಸ್ಟರ್ ಮಾಡಬೇಕು ಅಂದ್ರೂ ಇದೇ ರೂಲ್ಸ್ ಅನ್ನ ಅಪ್ಲೈ ಮಾಡ್ತಾ ಇದ್ದಾರೆ. ಇದನ್ನು ಕೂಡಲೇ ತೆಗೆದುಕೋಬೇಕು. ಹೊಸ ಯೋಜನೆಗಳಿಗೆ ಮಾತ್ರ ಇದು ಅನ್ವಯ ಆಗುವ ಹಾಗೆ ಹಳೆ ಯೋಜನೆಗಳು ಏನಿದಾವೆ ಈಗಾಗಲೇ ಮಾರಾಟ ಆಗಿರ್ತಕ್ಕಂಥದ್ದು ಹಳೆ ರೇಟ್ ಏನಿದೆ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ನಾವು ಸರ್ಕಾರವನ್ನ ಮನವಿ ಮಾಡ್ತೀವಿ. ಇದರಿಂದ ಮತ್ತೆ ಇದು ವಿಳಂಬ ನೀತಿ ಆಗ್ತದೆ. ನಾವು ರಿಜಿಸ್ಟ್ರೇಷನ್ಗೆ ಬಯರ್ಸ್ ನ ಕರೆದುಕೊಂಡಿರ್ತೀವಿ, ಸೆಲ್ಲರ್ಸ್ ನ ಕರೆದಿರ್ತೀವಿ. ಅಂತ ಟೈಮ್ನಲ್ಲಿ ಇದು ಈ ತೊಂದರೆಯನ್ನು ಹೇಳಿದ್ರೆ ಇಡೀ ನಮ್ಮ ಕಾರ್ಯಕ್ರಮಗಳೇ ವ್ಯತ್ಯಾಸ ಆಗುತ್ತೆ. ಆದ್ರಿಂದ ದಯವಿಟ್ಟು ಈ ರೀತಿ ತೊಂದರೆಗಳಾಗದೇ ಇರೋ ಹಾಗೆ ಸುಲಲಿತವಾಗಿ ರಿಜಿಸ್ಟ್ರೇಷನ್ ಆಗುವ ಹಾಗೆ ಮಾಡಲಿ ಅಂತ ಹೇಳ್ತಾ ಸರ್ಕಾರದ ಕ್ರಮಗಳನ್ನು ನಾವು ಸ್ವಾಗತಿಸ್ತೇವೆ. ಆದ್ರೆ ಅದು ಹೊಸ ಯೋಜನೆಗಳಿಗೆ ಈಗ ಅಭಿವೃದ್ಧಿ ಹಂತದಲ್ಲಿರ್ತಕ್ಕಂಥ ಯೋಜನೆಗಳು ಮಾತ್ರ ಸೀಮಿತವಾಗಿ ಇಟ್ಕೊಂಡು ಹಳೆಯ ಯೋಜನೆಗಳಿಗೆ ಇದು ಅನ್ವಯ ಆಗದೇ ಇರುವ ಹಾಗೆ ಕ್ರಮ ವಹಿಸಿ ಅಂತ ನಾವು ಅವರಲ್ಲಿ ವಿನಂತಿಸ್ತೇವೆ. ಏನಾದರೂ ಪ್ರಶ್ನೆಗಳಿದ್ರೆ ಸರ್, ಈ ಖಾತೆಗೆ ಸಂಬಂಧಪಟ್ಟಂಗೆ ಅವರು ಏನು ಸಾಫ್ಟ್ವೇರ್ ಅಪ್ಲಿಕೇಶನ್ ಮಾಡಬೇಕು, 2.0 ಮಾಡಬೇಕು ಅಂತ ಹೇಳಿ ಮಸ್ತ್ ಕೈಗೊಳ್ಳುತ್ತಿದ್ದಾರೆ. ಯೂಶಲಿ ಎಲ್ಲ ಸರ್ಕಾರಿಗಳಲ್ಲೂ ಸರ್ವರ್ಗಳು ಯಾವಾಗಲೂ ಕೂಡ ತೊಂದರೆ ಆಗ್ತದೆ. ಯಾಕೆ ಅಂತ ಸರ್ವರ್ ಸಮಸ್ಯೆಗಳು ಏನು ಸರ್, ಈಗ ಈ ಖಾತೆ ಅಂತ ಮಾಡಿದಾರಲ್ಲ, ಫಿಸಿಕಲ್ ಫಾರ್ಮ್ಯಾಟ್ ಖಾತೆನ ಈ ಖಾತೆ ಮಾಡಿದ್ದಾರೆ, ತುಂಬಾ ಒಳ್ಳೆಯದು. ಡಿಜಿಟಲೈಸೇಷನ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಫಿಸಿಕಲ್ ಖಾತೆ ಇದ್ದಿದ್ದು ಎಲ್ಲ ದಾಖಲೆ ಕೊಟ್ಬಿಟ್ಟು ಅವರು ಮನೆ ಓನರ್ ಅಂತ ಫಿಸಿಕಲ್ ಖಾತೆ ಇದ್ದಿದ್ದು. ಸರ್ಕಾರ ಡಿಜಿಟಲೈಸೇಷನ್ ಮಾಡಿ ಈ ಖಾತೆ ಮಾಡ್ತಿರೋದು. ಸರ್ಕಾರ ನಮ್ಮ ಹತ್ರ ತಿರ್ಗಾ ಅದಕ್ಕೆ ಅಪ್ಲಿಕೇಶನ್ ಕೇಳ್ತಿರೋದೇ ತಪ್ಪು. ಸರ್ಕಾರನೇ ಈ ಖಾತೆ ಮಾಡಿ ತಲುಪಿಸ್ಬೇಕು. ಯಾರ ಹತ್ರ ಖಾತೆ ಇರಲಿಲ್ಲ ಅದು ಬೇರೆ ವಿಚಾರ. ಖಾತೆ ಇರೋರಿಗೆ ಈ ಖಾತೆ ಮಾಡಕ್ಕೆ ನೀವು ಅಪ್ಲಿಕೇಶನ್ ಇಸ್ಕೊಂಡು 2 ತಿಂಗಳು 3 ತಿಂಗಳು ತಿರುಗಬೇಕಾದ್ರೆ ಸರ್ಕಾರಿ ಕಚೇರಿ ಏನು ಉದ್ದೇಶಕ್ಕೆ? ಎಲ್ಲ ಪ್ರಾಪರ್ಟಿ ಡೆವಲಪರ್ಸ್ ಮಾತ್ರ ಅಂತಲ್ಲ, ಮೈಸೂರು ಪೆನ್ಷನರ್ಸ್ ಪ್ಯಾರಡೈಸ್ ಅಂತಾರೆ, ಮೈಸೂರು ಇದ್ದಾರೆ, ಗೊತ್ತಾಗದೇ ಇರೋರು ಇದ್ದಾರೆ. ಈ ಎಲ್ಲರಿಗೂ ಡಿಜಿಟಲೈಸೇಷನ್ ಗೊತ್ತಿಲ್ಲ. ಸೊ ಮನೆ ಮಾಡಿ ಕ್ಲೈಮ್ ಮಾಡಬೇಕು. ಎಲ್ಲರಿಗೂ ಹೆದರಿಕೆ ಆಗ್ಬಿಟ್ಟಿದ್ದಾರೆ. ಏನೋ ನಿಮ್ಮ ಖಾತೆ ಇಲ್ಲ. ಪ್ರಶ್ನೆ ಏನಂದ್ರೆ ಸರ್ಕಾರಿ ಸಂಸ್ಥೆಗಳ ಸರ್ವರ್ ಯಾಕೆ ಯಾವ ಕಳಕಾಯಿ ಸರ್, ಅದೇ ಈಗ ಈ ಸರ್ವರ್ ಇದೆಯಲ್ಲ, ಸಬ್ ರಿಜಿಸ್ಟರ್ ಆಫೀಸ್ ರಿಜಿಸ್ಟ್ರೇಷನ್ ಸರ್ವರ್ ನಾನು ಹೇಳ್ತೇನೆ. ಮೊನ್ನೆ ಸೋಮವಾರ 2 ದಿವಸದಿಂದ ದಿವಸ ಪೂರ್ತಿ ರಿಜಿಸ್ಟರ್ ಆಗಿಲ್ಲ. ಸರ್ವರ್ ಡೌನ್ ಅಂತ ಹೇಳ್ತಾರೆ. ಟೆಕ್ನಿಕಲಿ ಯಾಕೆ ಸರ್ವರ್ ಡೌನ್ ಅಂತ ನಮ್ಗೆ ಗೊತ್ತಿಲ್ಲ. ಸರ್, ಅದು ನಮ್ಗೆ ಏನಂತ ಗೊತ್ತಿಲ್ಲ. ಸರ್ವರ್ ಡೌನ್ ಅಂತ ಹೇಳ್ತಾರೆ. ಇವಾಗ ಏನಾಗಿದೆ ಅಂದ್ರೆ ಇಂಟರ್ನೆಟ್ ಫೋನ್ ಅಲ್ಲಿ ಎಲ್ಲೇ ಯಾವ ಮೂಲೆ ಸಿಕ್ಕಿದ್ರು ಎಲ್ಲರ ಫೋನಲ್ಲೂ ಇಂಟರ್ನೆಟ್ ಇದೆ. ಇಂಟರ್ನೆಟ್ ಪ್ರಾಬ್ಲಮ್ ಅಂತ ಹೇಳಕ್ ಸಾಧ್ಯ ಇಲ್ಲ. ಸರ್ವರ್ ಪ್ರಾಬ್ಲಮ್ ಇದೆ, ಸರ್ವರ್ ಡೌನ್ ಇದೆ. ಅದು ಟೆಕ್ನಿಕಲ್ ಪ್ರಾಬ್ಲಮ್, ಇಂಪ್ಲಿಮೆಂಟೇಷನ್ ಪ್ರಾಬ್ಲಮ್ ಅಂತ ನಮ್ಗೆ ಗೊತ್ತಿಲ್ಲ. ಸರ್ವರ್ ಅಂತ ಕೆಲಸ ಮಾಡ್ತಾರೆ. ಸರ್ಕಾರಿ ಸರ್ವರ್ಗಳು ಯೂಸ್ ಆಗದೆ ಬೆಳಿಗ್ಗೆ 10 ಗಂಟೆಗೆ ಒಂದು 5 ಗಂಟೆಗೆ ಹೋಗ್ತಾರೆ. ಅದ್ಬಿಟ್ಟು ಈ ಮೊಬೈಲ್ ಫುಡ್ 24 ಅವರ್ಸ್ ಆಗುತ್ತೆ. ಅದು ಒಂದೇ ಅದೇ ನಮ್ಮ ಮನವಿ ಸರ್. ಸರ್ಕಾರಕ್ಕೆ ಅದೇ ಮನವಿ. ನಾವು ಡಿಜಿಟಲ್ ಇಂಡಿಯಾ, ಡಿಜಿಟಲ್ ಇಷ್ಟು ಮುಂದೆ ಹೋಗಿದ್ವಿ. ನಾವು ಇಡೀ ಪ್ರಪಂಚದಲ್ಲೇ ನಮ್ಮ ಸಾಫ್ಟ್ವೇರ್ ಅಕ್ಸೆಪ್ಟೆಡ್ ಅಕ್ರಾಸ್ ದ ವರ್ಲ್ಡ್ ಅಂತ ಟೆಕ್ನಿಕಲ್ ರೀಸನ್ ಹೇಳ್ತಾರೆ ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ಹೇಳುವುದಲ್ಲ, ಅಥವಾ ಹಿಂದೆ ಬೇರೆ ಯಾವುದೇ ರೀತಿಯಾದಂಥ ಹುನ್ನಾರ ಇದೆಯಾ ಅದು ನಮ್ಗೆ ಗೊತ್ತಿಲ್ಲ ಸರ್. ಅದಕ್ಕೆ ನಾವು ಏನ್ ಮಾಡ್ತೀವಿ, ನಾವು ತುಂಬಾ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ ಸರ್. ದಯವಿಟ್ಟು ಏನಿದೆ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇದ್ರೆ ಸರಿ ಮಾಡಿ ಅಂತ. ಈಗ ಮಾಧ್ಯಮದ ಮೂಲಕ ನಾವು ರಿಕ್ವೆಸ್ಟ್ ಮಾಡ್ತಿರೋದಂದ್ರೆ ಅದು ಏನಿದೆ ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ಅದನ್ನು ಸರಿ ಮಾಡಿ. ಸರ್ವರ್ ಬೇಗ ಕೆಲಸ ಮಾಡೋದನ್ನ ಮಾಡಿ ಅಂತ. ಇಂಪ್ಲಿಮೆಂಟ್ ಮಾಡುವಾಗ ಕಳಪೆ ಸಬ್ ಸ್ಟ್ಯಾಂಡರ್ಡ್ ಟೆಕ್ನಾಲಜಿ ಅಡಾಪ್ಟ್ ಮಾಡ್ತಾರೆ. ಬ್ಯಾಂಕ್ಗಳಿಗೆ ಖಾಸಗಿ ಬ್ಯಾಂಕ್ಗಳಲ್ಲಿ ಎಲ್ಲ ಚೆನ್ನಾಗಿ ಮಾಡ್ತವೆ. ಸರ್ಕಾರಕ್ಕೆ ಎಲ್ಲ ಯಾಕೆ ಸಮಸ್ಯೆ ಮಾಡ್ತಾರೆ? ಫ್ರಾಂಚೈಸಿಗಳು 6 ಕರ್ನಾಟಕ ಫ್ರಾಂಚೈಸಿ ವರ್ಕ್ ಮಾಡ್ತಾರೆ.
ಸರ್ ನಮ್ದು ಅದೇ ಪ್ರಶ್ನೆ. ದಯವಿಟ್ಟು ಇದನ್ನ ಒಂದು ಸೊಲ್ಯೂಷನ್ ಕೊಡಿ. ಜನಸಾಮಾನ್ಯ ಅವ್ರನ್ನೇ ಕೇಳ್ಬೇಕು ಅದನ್ನ. ಏನಾದ್ರೂ ಮಾಡಿ ದಯವಿಟ್ಟು ಜನಸಾಮಾನ್ಯರಿಗೆ ತೊಂದರೆ ಕೊಡಬೇಡಿ. ಈ ಪತ್ರಿಕಾಗೋಷ್ಠಿ ಡೆವಲಪರ್ಸ್ ನಾವು ಪ್ರೆಸ್ ರಿಲೀಸ್ ಕೊಟ್ಟಿದ್ದೀವಿ, ಬರೀ ಡೆವಲಪರ್ಸ್ ಅನುಕೂಲ ಆಗಲಿ ಅಂತ ನಾವು ಮಾಡ್ತಾ ಇಲ್ಲ. ಇದರಲ್ಲಿ ಪ್ರತಿಯೊಬ್ಬ ಆಸ್ತಿ ಮಾಲೀಕರಿಗೂ ತೊಂದರೆ ಆಗುತ್ತೆ, ಅದನ್ನ ಸರಿ ಮಾಡಿ ಅಂತ ಕೇಳ್ಕೊತಾ ಇದೀವಿ ಅಷ್ಟೇ. ಸರ್ ಇದರಲ್ಲಿ ನಾವು 3 ಪಾಯಿಂಟ್ ಮೇಜರ್ ಇಟ್ಕೊಂಡು ಇವತ್ತು ಪ್ರೆಸ್ ಮೀಟ್ ಮಾಡಿದ್ದೀವಿ. ಖಾತೆ ನಿಂಕೆ ಎಲ್ಲ ಗೊತ್ತು, ಸರ್ವರ್ದ ನಿಂಕೆ ಎಲ್ಲ ವಿಚಾರ ಗೊತ್ತು, GPA ಇವಾಗ ನಿಂಕೆ ನಾವು ಹೇಳಿದ್ದೀವಿ. ಈ 3 ಇಂದನೂ ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಆಗುತ್ತೆ. ಇದನ್ನ 3 ಸರಿ ಮಾಡಿಕೊಡಿ ಅಂತ ಒಂದು ನಮ್ದು ರಿಕ್ವೆಸ್ಟ್ ಸರ್ಕಾರಕ್ಕೆ. ಸರ್ ರಿಯಲ್ ಎಸ್ಟೇಟ್ ಉದ್ಯಮ ಸ್ಥಗಿತಗೊಳ್ಳುತ್ತೆ, ಇಂಡೈರೆಕ್ಟ್ಲಿ ಬೇರೆ ಬಿಸ್ನೆಸ್ಗಳಿಗೂ ತೊಂದರೆ ಆಗುತ್ತೆ, ಓವರ್ ಆಲ್ ಮೈಸೂರು ಗ್ರೋತ್ಗೆ ತೊಂದರೆ ಆಗುತ್ತೆ. ಇದು ಮೈಸೂರು ಅಂತ ಇಡೀ ಸ್ಟೇಟ್ ಅಲ್ಲಿರೋ ಪ್ರಾಬ್ಲಮ್ ಇದು. ಸೊ ಎಲ್ಲಾ ತರದ್ದು ಪ್ರಾಬ್ಲಮ್ ಆಗುತ್ತೆ. ಈಗ 4 ವರ್ಷ ಮುಂಚೆ ರಿಜಿಸ್ಟರ್ ಮಾಡ್ಕೊಂಡಿದ್ವಿ, ಬಟ್ ಇವತ್ತು ಅದನ್ನ ಮಾರಾಟ ಮಾಡಬೇಕು ಅಂತಂದಾಗ ಇವತ್ತಿನ ವ್ಯಾಲ್ಯೂ ತಕ್ಕ ಮಾರಾಟ ಮಾಡಬೇಕು, ಅದು ತಪ್ಪೇನಿದೆ ಮಾಡಿದ್ರು. ಸರ್ ಇವಾಗ 4 ವರ್ಷದಿಂದ ಸೆಂಟ್ರಲ್ ವ್ಯಾಲ್ಯೂಯೇಷನ್ ಕಮಿಟಿ ಅಂತ ಏನಿದೆ ಅದು ಒಂದು ವ್ಯಾಲ್ಯೂಯೇಷನ್ ಫಿಕ್ಸ್ ಮಾಡುತ್ತೆ. ನಾನಿದ್ದು ಇವಾಗ ಈ ಬಿಲ್ಡಿಂಗ್ಗೆ ಒಂದು ವ್ಯಾಲ್ಯೂಯೇಷನ್ ಫಿಕ್ಸ್ ಮಾಡಿದೆ, ಇಲ್ಲಿ ಸೈಟ್ಗೆ. ಪಕ್ಕದ ಸೈಟ್ಗೂ ಅದೇ ರೇಟ್ ಇರಬೇಕಲ್ಲ. ಪಕ್ಕದ ಸೈಟ್ ಅವ್ರು ಯಾಕೆ ಸರ್ಕಾರಕ್ಕೆ ಫಿಕ್ಸ್ ಮಾಡಬೇಕು? ಒಂದ್ಸತಿ ಫಿಕ್ಸ್ ಮಾಡಿದ್ಮೇಲೆ 1 ಕಿಲೋಮೀಟರ್ ರೇಡಿಯಸ್ 2 ಕಿಲೋಮೀಟರ್ ರೇಡಿಯಸ್ ಟೆಕ್ನಿಕಲಿ ಕರೆಕ್ಟ್ ಆಗಿ ನಾವೇ ಮಾಡಬೇಕು. ನೀವೇ ಟೆಕ್ನಿಕಲಿ ನೋಡಿ, ಟೆಕ್ನಿಕಲಿ ಕರೆಕ್ಟ್ ಆಗಿ ಮಾಡಿ. ಈ ಸೈಟ್ ಒಂದು ಬೆಲೆ ಇಟ್ಬಿಟ್ಟು ಪಕ್ಕದ ಸೈಟ್ ಬೇರೆ ಬೆಲೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ವ್ಯಾಲ್ಯೂಯೇಷನ್ ಫಿಕ್ಸ್ ಮಾಡಿಸ್ಕೊಂಡು ಬನ್ನಿ ಅಂದ್ರೆ ಪೇಪರ್ ವರ್ಕ್ ಮಾಡಬೇಕಾಗುತ್ತೆ. ಬೇರೆ ಕರೆಂಟ್ ಗೈಡ್ಲೈನ್ಸ್ ಬಂದಿಲ್ಲ. ಸರ್ 20-30 ಯಾವಾಗಲೂ ಜಾಸ್ತಿ ಹೋಗುತ್ತೆ, 30-40 ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ, 40-60 ಇನ್ನೂ ಕಡಿಮೆ ಆಗುತ್ತೆ, 50-80 ಇನ್ನೂ ಕಡಿಮೆ ಆಗುತ್ತೆ. ಆಗಿರ್ಬೋದು ಸರ್ ಪೇಪರ್ ಅಲ್ಲಿ ಬಂದಿದೆ ನಿಜಾನೇ ಇರುತ್ತೆ. ಪೇಪರ್ ಸ್ವಲ್ಪ ತಪ್ಪಂತೂ ಬರೆಯಲ್ಲ. ಅದೇ ಗೈಡ್ಲೈನ್ಸ್ ಏನು ಫಿಕ್ಸ್ ಮಾಡಿರ್ತಾರೆ ಆ ರೇಟಿಂಗ್ ಮಾಡ್ತಾರೆ. ಸರ್ಕಾರದ ಗೈಡ್ಲೈನ್ಸ್ ಗಳು ಏನಿದೆ ಆ ರೇಟಿಂಗ್ ಮಾಡ್ತಾರೆ. ಯಾವ ಪರ್ಟಿಕ್ಯುಲರ್ ಗೈಡ್ಲೈನ್ಸ್ ನಲ್ಲಿ ಬೇರೆ ಇರುತ್ತೆ. ಸಾಮಾನ್ಯ ಕಾರ್ನರ್ ಸೈಡ್ 5 ಸೈಡ್ಸ್ ಜಾಸ್ತಿ ರೇಟ್ ಮಾಡಬೇಕು. ವ್ಯಾಲ್ಯೂಯೇಷನ್ ನಾವು ಹೇಳಿದ್ರು ಯಾವುದೋ ಒಂದು ಹಳೆಯ ಬೆಲೆ ನಿಗದಿಪಡಿಸಿದ್ರಿ, ಅದು ಯಾಕೆ ಸರ್ಕಾರ ಪಿರಿಯಾಡಿಕಲ್ ಆಗಿ ಹೈಕ್ ಮಾಡ್ತಾನೆ ಇರ್ತಾರೆ. ರಿಜಿಸ್ಟ್ರೇಷನ್ ಅದೇನು ಸ್ಟ್ಯಾಗ್ನೇಷನ್ ಅಲ್ಲ, ನಾವು ಒಂದ್ಸಲಿ ಫಿಕ್ಸ್ ಮಾಡಿಸ್ತೀವಿ ಅದೇ ಬೆಲೆ ಅಂತಲ್ಲ. ಪಿರಿಯಾಡಿಕಲ್ ಆಗಿ ಸರ್ಕಾರ ನಿಗದಿತ ದರವನ್ನು ಹೆಚ್ಚಿಸ್ತಾನೆ. ಸೊ ಹಂಗಾಗಿ ಹಾಗೆ ಚೇಂಜ್ ಆಗ್ತಾರೆ. ನಿಮ್ಮ ಪ್ರಶ್ನೆಗೆ ಒಂದು ಲೇಔಟ್ ಯಾರೋ ಡೆವಲಪ್ ಮಾಡ್ತಾರೆ, ಅವ್ರು ಮಾಡ್ತಾ ಇರುವಾಗ CBC ನಲ್ಲಿ ಹೋಗಿ ವ್ಯಾಲ್ಯೂಯೇಷನ್ ತಗೊಂಡ್ಬರ್ತಾರೆ. ಅದೇ ಟೈಮಲ್ಲಿ ಪಕ್ಕದವರು ಮಾಡಿರ್ತಾರೆ ಅದೇ ಲೇಔಟ್, ಅವರು ಹೋಗಿ ಇನ್ನೊಂದು ವ್ಯಾಲ್ಯೂಯೇಷನ್ ತಗೊಂಡ್ಬರ್ಬೇಕು. ಅದನ್ನು ಬೇಡ ಅಂತ ಹೇಳ್ತಾರೆ. ಮುಖ್ಯವಾಗಿ ಗೈಡ್ಲೈನ್ಸ್ ವ್ಯಾಲ್ಯೂ ಅಂತ ಇದೆಯಲ್ಲ, ಗೈಡ್ಲೈನ್ಸ್ ವ್ಯಾಲ್ಯೂ ಇದ್ಮೇಲೆ ಗೈಡ್ಲೈನ್ಸ್ ವ್ಯಾಲ್ಯೂ ಸರ್ಕಾರದಿಂದಲೇ ಕೊಟ್ಟಿದೆ. CBC ಹಾಕಬೇಕು ಅಂತ ನಾವು ಕೇಳ್ತೀವಿ. ಎಲ್ಲರೂ ಒಟ್ಟಾರೆ ನೋಡೋದಾದ್ರೆ ಏನು ಸರ್ಕಾರ ಏನಾದರೂ ಟಾರ್ಗೆಟ್ ಮಾಡಿದ್ದೀವಿ ಸರ್, ಸರ್ಕಾರ ಎಷ್ಟು ಅನುಕೂಲ ಮಾಡಿಕೊಡುತ್ತೆ ಡೆವಲಪರ್ಸ್ಗೆ, ಜನಸಾಮಾನ್ಯರಿಗೆ, ಸರ್ಕಾರಕ್ಕೆ ಅಷ್ಟು ಆದಾಯ ಬರುತ್ತೆ, ತೆರಿಗೆ ಬರುತ್ತೆ, ಅಷ್ಟು ಸರ್ಕಾರಕ್ಕೆ ಒಳ್ಳೆಯದು. ಅದೇ ಹಣ ಮಾಡುವಂತ ಉದ್ದೇಶನ ಏನು ಅನ್ಸುತ್ತೆ ನಿಮ್ಗೆ? ನಾನು ಕೇಳ್ತೀನಿ. ಇಲ್ಲ ಸರ್, ನಾನೇ ಇಷ್ಟೊಂದು ಸಮಸ್ಯೆಗಳನ್ನ ಹೇಳ್ತಾ ಇದ್ರಿ. ಒಂದು ಈ ಕಾಲ ಸಮಸ್ಯೆ ಹೇಳ್ತೀರಿ, ಮತ್ತೊಂದು ಯಾವುದೋ GPA ಸಮಸ್ಯೆಗಳು ಹೇಳ್ತೀರಿ. ಎಲ್ಲದನ್ನ ನೋಡಬೇಕು. ನಿಮ್ಗೆ ಏನು ಅನ್ಸುತ್ತೆ ಅಂತ ಏನಾದರೂ ಅದ್ರ ಹಿಂದೆ ಏನಾದರೂ ಯಾವ್ದಾದ್ರು ಹಣ ಮಾಡುವಂತ ಉದ್ದೇಶ ಇದೆ? ಯಾಕಂದ್ರೆ ಈ ನಡೀತಿರೋದೇ ರಿಯಲ್ ಎಸ್ಟೇಟ್ ಬಿಸ್ನೆಸ್ ತುಂಬಾ ಉತ್ತುಂಗದಲ್ಲಿರೋದು. ಅವರಿಂದ ಹಣ ಮಾಡುವಂಥದ್ದು ಸರ್ಕಾರದ ಫೋಕಸ್ ಮುಗಿಸುವಂತಹ ಒಂದು ಪ್ರಯತ್ನ ಏನಾದರೂ ನಡೀತಿದೆಯಾ ಅಂತ ನನಗೆ. ಸರ್, ಇದು ಆಡಳಿತ ವಿಳಂಬ ಅಂತ ನಾನು ಮೊದಲೇ ಶುರು ಮಾಡೋದಾದ್ರೆ ಆಡಳಿತ ವಿಳಂಬ. ಇದನ್ನೇನಾದ್ರೂ ಬೇಗ ನಾವು ಹೇಳಿದ್ರೆ ಇಂಪ್ಲಿಮೆಂಟ್ ಮಾಡಿದ್ರೆ ಸರ್ಕಾರದ ಫೋಕಸ್ ಚೆನ್ನಾಗಿ ಹೋಗುತ್ತೆ, ಎಕಾನಮಿ ಡೆವಲಪ್ ಆಗುತ್ತೆ, ಸರ್ಕಾರಕ್ಕೆ ತುಂಬಾ ರೆವೆನ್ಯೂ ಬರುತ್ತೆ, ಟ್ಯಾಕ್ಸ್ ಸಿಗುತ್ತೆ. ಬೇಗ
ಬೇಗ ಆದಷ್ಟು ಒಳ್ಳೇದು. ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ, ಸ್ಟಾಂಪ್ ಸಿಗುತ್ತೆ, ತುಂಬಾ ಅನುಕೂಲ ಆಗುತ್ತೆ. ಈ ಕಾರ್ಡ್ ಆಗ್ತಾ ಇಲ್ಲ, ಅದು ದುಡ್ಡು ಸಿಗುತ್ತೆ, ಸರ್ಕಾರಕ್ಕೆ ಒಳ್ಳೇದೇ ಆಗುತ್ತೆ ಇಂಪ್ಲಿಮೆಂಟ್ ಮಾಡೋದು. ಈಗ CBC ಸಂಬಂಧಪಟ್ಟ ಹಾಗೆ ನಾವು ಹೊಸದಾಗಿ ಲೇಔಟ್ ಮಾಡೋ ಬಗ್ಗೆ, ವ್ಯಾಲ್ಯೂಯೇಷನ್ ಫಿಕ್ಸ್ ಮಾಡೋ ಬಗ್ಗೆ ನಮ್ಗೇನು ಕೂಡ ಅಪೇಕ್ಷೆ ಇಲ್ಲ. ಆದರೆ ಹಳೆಯ ರಿಜಿಸ್ಟ್ರೇಷನ್ ಆಗೋದಿದೆ, ಸ್ವಲ್ಪ ಸೆಂಟ್ರಲ್ ಉಳಿದಿದೆ, ಅದಕ್ಕೂ ಕೂಡ ನೀವು CBC ವ್ಯಾಲ್ಯೂಯೇಷನ್ ಫಿಕ್ಸ್ ಮಾಡಿ ಅಂತಂದ್ರೆ ಬಹಳ ತೊಂದರೆ ಆಗ್ತದೆ. ಹಳೆಯದೇನಿದೆ ನಡ್ಕೊಂಡು ಹೋಗ್ಲಿ, ಹೊಸದಾಗಿ ಬರೋದಕ್ಕೆ ಅದೇ ನೀವು ಕಾನೂನಿದೆ ಅದ್ರ ಪ್ರಕಾರ ನಡ್ಕೊಳ್ಳಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಹೌದು, ಇದರಲ್ಲಿ ಇನ್ನೊಂದೇನಾಗಿದೆ ಅಂದ್ರೆ ಸರ್, ಇದು ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಇದು CBC ರೇಟ್ ಫಿಕ್ಸ್ ಮಾಡೋದಿದೆಯಲ್ಲ, ಡಿಸ್ಟ್ರಿಕ್ಟ್ ರಿಜಿಸ್ಟರ್ಗೆ ಪವರ್ಸ್ ಇದೆ. ಸರ್ಕಾರ ಅವ್ರಿಗೆ ಪವರ್ ಕೊಟ್ಬಿಟ್ಟು ಇಲ್ಲೇ ಅವರು CBC ರೇಟ್ ಫಿಕ್ಸ್ ಮಾಡಿಬಿಟ್ರೆ ತುಂಬಾ ಅನುಕೂಲ. ಈಗ ಸರ್ಕಾರ ತನಕ ಹೋಗೋದೇ ಬೇಕಾಗಿಲ್ಲ. ಹೌದು ಹೌದು. ಏನು ಪ್ರಶ್ನೆ ಏನಂದ್ರೆ ಸೆಕ್ರೆಟರಿ ಅವರು ಎಲ್ಲರೂ ನಮಸ್ಕಾರ. ಬಂದಂತಹ ಎಲ್ಲ ಪತ್ರಿಕಾ ಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸ್ತಾ, ತಾವು ಬಹಳ ಚಟುವಟಿಕೆಯಿಂದ ಆಕ್ಟಿವ್ ಆಗಿ ನಮ್ಮ ಎಲ್ಲ ವಿಷಯ ಕೂಡ ಗ್ರಹಿಸಿ ಕ್ವಶನ್ಗಳನ್ನು ಕೇಳೋದು ನೋಡಿದ್ರೆ ಗೊತ್ತಾಗುತ್ತೆ. ತಾವೆಲ್ಲರೂ ಕೂಡ ಬಹಳ ಲೆಕ್ಕದಲ್ಲಿ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಿ ಅಂತ ಹೇಳಿ ತಮಗೆ ಅದಕ್ಕೋಸ್ಕರ ನಾನು ಧನ್ಯವಾದಗಳನ್ನ ತಿಳಿಸ್ತಾ, ತಮ್ಮ ಮಾಧ್ಯಮದಲ್ಲಿ ಹೆಚ್ಚಿನ ಪ್ರಕಾರಗಳಲ್ಲಿ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಅರಿವಾಗಬೇಕು, ಸರ್ಕಾರದ ಗಮನಕ್ಕೆ ಹೋಗಬೇಕು, ಅದನ್ನ ತಾವು ಕಲಿಸಬೇಕು ಅಂತ ಹೇಳ್ತಾ, ಮತ್ತೆ ಬಂದಂತಹ ಕ್ರೀಡೆಯ ಎಲ್ಲ ಅಧ್ಯಕ್ಷರಾದ ಹರೀಶ್ ಅವರಿಗೆ, ಚೇರ್ಮನ್ ಆದ ಶ್ರೀಹರಿ ಅವರಿಗೆ, ಅರುಣ್ ಪಂಡಿತ್ ಅವರಿಗೆ, ಅನಿಲ್ ಅವರಿಗೆ, ಹಾಗೆ ಶ್ರೀರಾಮ್ ಸರ್ಗೆ, ಮುರಳೀಧರ್ ಅವರಿಗೆ, ಶ್ರೀಧರ್ ಅವರಿಗೆ, ರವಿಶಂಕರ್ ಅವರಿಗೆ, ಉದಯ್ ಅವರಿಗೆ, ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸಿ ಮತ್ತೊಮ್ಮೆ ತಮಗೆ ಧನ್ಯವಾದ. ಸರ್, ಬನ್ನೂರು ನಾಗರಾಜ್ ಅಂತ. ಹೌದು ಸರ್. ಇಲ್ಲ, ಪ್ರೆಸ್ ಅಲ್ಲ, ನಾವು ಪ್ರೆಸ್ ಅಲ್ಲ, ನಮ್ಮ ಕಡೆಯಿಂದ ಬಂದಿರೋದು. ಹಾಂ, ಬೈರಿ ಸರ್ ಕಡೆಯಿಂದ ಬಂದಿರೋದು. ಹೌದು. ಸಾಹೇಬ್ರು ಇರ್ತಾರೆ, ಬೈರಿ ಸರ್ ಅಲ್ಲಿ ಇರ್ತೀನಿ. ಹೌದು ಸರ್. ಆಫೀಸ್ ಬಂದು ವಿಜಯನಗರ, ಸೆಕೆಂಡ್ ಸ್ಟೇಜ್, ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಎದುರುಗಡೆ. ಹೌದು. ಅಲ್ಲ, ಮನೆ ಪಕ್ಕನೇ ಆಫೀಸ್ ಇರೋದು ಅವ್ರದ್ದು. ಮನೆ ಪಕ್ಕನೇ ಆಫೀಸ್ ಇರೋದು. ಬೈರಿ ಸರ್ ಅಂತ, ನಾಗರಾಜ್ ಬೈರಿ ಅವರು. ಹೆಸರೇನಿಲ್ಲ, ಮನೆ ಪಕ್ಕದಲ್ಲೇ ಆಫೀಸ್ ಮಾಡ್ಕೊಂಡಿದ್ದಾರೆ. ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಎದುರುಗಡೆ, ಅಲ್ಲೇ ಕೇಳಿದ್ರೆ ಹೇಳ್ತಾರೆ. ಹೌದು, ಪಾರ್ಕ್ ಹತ್ರ. ಬಾಲು ಎಫೆಕ್ಟ್ ಹಾಕೋತಾರ ಎಲ್ಲಿ ಹೊಡಿತಾರೆ ಶಾಪ್